ಇದು ಪ್ರೋಗ್ರಾಮ್ ಯಾವ್ದಕ್ಕಂದ್ರೆ ಆಡ್ ಮತ್ತೆ ಈವನ್ ನಂಬರ್ಸ್ನ ಸೆಪರೇಟ್ ಮಾಡೋದಕ್ಕೆ. ಜಸ್ಟ್ ಆಡ್ ನಂಬರ್ಸ್ನ ಬೇರೆ ಕಡೆ ಮಾಡೋದು, ಈವನ್ ನಂಬರ್ಸ್ನ ಬೇರೆ ಕಡೆ ಮಾಡೋದು. ಈಗ ಪ್ರೋಗ್ರಾಮ್ ಮಾಡೋಣ. ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದ್ರೆ ಈಗ ಪ್ರೋಗ್ರಾಮ್ ಅಲ್ಲೇ 30 ಇಂದ ನಾವು ಡಾಟಾ ಕೊಡಬೇಕು, 14 ನಾವು ಡಾಟಾ ನಾವು ನೋಡ್ತೀವಿ ಆಡ್ ಆಗಿದೆ ಈವನ್ ಅಲ್ಲ, ಅಂದ್ರೆ ಸೆಪರೇಟ್ ಆಗಿರೋ ಡಾಟಾ 14 ನೋಡ್ತೀವಿ. ಫಸ್ಟ್ ಮಿಕ್ಸ್ಡ್ ಡಾಟಾ 30 ಕೊಡ್ತೀವಿ ಇನ್ಪುಟ್ ಆಗಿ. ಸುಮ್ಮನೆ ರ್ಯಾಂಡಮ್ ಒಂದು 7 ಇನ್ಪುಟ್ ಕೊಡೋಣ, ಯಾಕಂದ್ರೆ ಅದು ಫಸ್ಟಿಗೆ R307 ಅಂತ ಕೊಟ್ಟಿದ್ರೆ 7 ಇನ್ಪುಟ್ ಕೊಡಬೇಕು. ಇಲ್ಲಿ ಸುಮ್ಮನೆ ಒಂದು 7 ಇನ್ಪುಟ್ ಕೊಡೋಣ. ಈಗ ಈಗ 7 ಇನ್ಪುಟ್ ಕೊಟ್ಟಿದೀವಿ. ಈಗ ಎಕ್ಸಿಕ್ಯೂಷನ್ ಶುರು ಮಾಡಿದ್ರೆ R3,07, ಯಾಕಂದ್ರೆ ಇಲ್ಲಿ 7 ಇನ್ಪುಟ್ ಕೊಟ್ಟಿದೀವಿ ಅಂತ ಫಸ್ಟ್ ಪ್ರೋಗ್ರಾಮ್ ಅಲ್ಲಿ ಹೇಳಿದೀವಿಗೋಸ್ಕರ 07 ಅಂತ ಇಲ್ಲಿ ಕೊಟ್ಟಿದೀವಿ. ಅದಕ್ಕೆ ಇಲ್ಲಿ 7 ಇನ್ಪುಟ್ ಕೊಟ್ಟಿದೀವಿ. ಯಾವ್ದಾದ್ರು ರ್ಯಾಂಡಮ್ ಆಗಿ ಕೊಡ್ಬೋದು, 1A7 ತನಕ ಕೊಟ್ಟಿದ್ದೀನಿ. ಇದ್ರಲ್ಲಿ ಆಡು ಇದೆ, ಇವನು ಇದೆ. ಆಮೇಲೆ 30H R0,30H ಯಾಕಂದ್ರೆ ಸ್ಟಾರ್ಟಿಂಗ್ ಅಡ್ರೆಸ್ 30 ಇಂದ ಸ್ಟೋರ್ ಮಾಡ್ತೀವಿ. ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ 30 ಇಂದ ನಾವು ಡಾಟಾ ಕೊಡ್ತೀವಿ, 14 ಡಾಟಾ ತಗೊಂತೀವಿ. ಅದಕ್ಕೋಸ್ಕರ R0ಗೆ 30H ಒಂದು ರಿಜಿಸ್ಟರ್ಗೆ 30 ಅನ್ನೋದನ್ನ ಇಟ್ಟಿರ್ತೀವಿ. ಮತ್ತೊಂದು R1 ರಿಜಿಸ್ಟರ್ 14, ಯಾಕಂದ್ರೆ ಅಲ್ಲಿ ನಾವು ಡಾಟಾ ತಗೊಂತೀವಿ. ಅಂದ್ರೆ ಅಲ್ಲಿಗೆ 40H ಅಂತ ಕೊಟ್ಟಿದೀವಿ. ಆಮೇಲೆ ಬ್ಯಾಕ್ ಇಂದ ಲೂಪ್ ಆಪರೇಷನ್ ಶುರು ಆಗುತ್ತೆ. ಈ ಲೂಪ್ ಆಪರೇಷನ್ ಶುರು ಆಗೋದು ಹೆಂಗಾತಂದ್ರೆ, ಫಸ್ಟ್ ಅದಕ್ಕಿಂತ ಏನಾಗ್ತಂದ್ರೆ ಮೂವ್ A, ಎಟ್ ಆಫ್ R0. ಅಂದ್ರೆ ಎಟ್ ಆಫ್ R0 ಅಂದ್ರೆ R0 ಅಂದ್ರೆ ಏನು, 30. ಕಂಟೆಂಟ್ ಆಫ್ R0 ಅಂದ್ರೆ 01. ಇಲ್ಲಿ 30 ಇರೋ ಕಂಟೆಂಟ್ ಏನು 01, ಅದು ಅಕ್ಯುಮುಲೇಟರ್ ಬರ್ಲಿ ಅಂತ ಹೇಳ್ತೀವಿ. ಈಗ ಅಕ್ಯುಮುಲೇಟರ್ಗೆ 01 ಬಂದಿದೆ, ಆಯ್ತಾ. ಆಮೇಲೆ ಅಕ್ಯುಮುಲೇಟರ್ 0 ಬಂದಾದ್ಮೇಲೆ ಆ ಬಂದಿರೋ 01ನ ರೊಟೇಟ್ ರೈಟ್ ಕ್ಯಾರಿ ಮಾಡಬೇಕು. ಅಂದ್ರೆ ಅಕ್ಯುಮುಲೇಟರ್ ಇರುತ್ತೆ, ರೊಟೇಟ್ ರೈಟ್ ವಿತ್ ಕ್ಯಾರಿ ಮಾಡಬೇಕು. ಈಗ ಅಕ್ಯುಮುಲೇಟರ್ ಏನಿದೆ ಅಂದ್ರೆ ಇಲ್ಲಿ ನೋಡೋಣ. ಈ ಅಕ್ಯುಮುಲೇಟರ್ ಅಲ್ಲಿ 01 ಇದೆ. 01 ಹೆಂಗಿರುತ್ತೆ ಅಂದ್ರೆ 00000001 ಹಿಂಗಿರತ್ತಾ. ಇದನ್ನ ರೊಟೇಟ್ ರೈಟ್ ವಿತ್ ಕ್ಯಾರಿ ಮಾಡಿದ್ರೆ ಹೆಂಗಿರುತ್ತೆ ಅಂದ್ರೆ, ರೊಟೇಟ್ ರೈಟ್ ಅಂದ್ರೆ ಹಿಂಗಿಂದ ಹಿಂಗೆ ರೊಟೇಟ್ ಆಗಬೇಕಲ್ಲ. ಹಿಂಗೆ ರೊಟೇಟ್ ಆದಾಗ ಇದಿರೋದು ಕ್ಯಾರಿಗೆ ಹೋಗುತ್ತೆ. ವಿತ್ ಕ್ಯಾರಿ ಅಂದ್ರೆ ಇದು ಲಾಸ್ಟ್ ಬಿಟ್ಟಿರೋದು ಕ್ಯಾರಿಗೆ ಹೋಗಿತ್ತು. ಆಮೇಲೆ ಇನ್ ಮಿಕ್ಕಿದೆಲ್ಲ ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ, ಹಿಂಗೆ ಶಿಫ್ಟ್ ಆಗಿ ಈ ತರ ಆಗಿರುತ್ತೆ. ಇದು ಈ ಒಂದು ಈ ಕಡೆ ಕ್ಯಾರಿಗೆ ಹೋದ್ಮೇಲೆ ಇದು ಉಳಿದಿರೋದು ಏನಂದ್ರೆ ಬರೀ 0000 ಮಾತ್ರ ಉಳಿದಿರ್ತವೆ. ಮತ್ತೆ ಲಾಸ್ಟಿಗೆ ಇದರಿಂದ ಒಂದು ಎಕ್ಸ್ಟ್ರಾ 0 ಬರುತ್ತೆ. ಅದರಿಂದ ಇದು ಬಿಟ್ಟರೆ ಇದು ಎಲ್ಲಿಂದ ಲಾಸ್ಟಿಂದ ಈಗ ಒಂದು ಎಕ್ಸ್ಟ್ರಾ 0 ಬಂದಿರುತ್ತೆ, ಅದು 0000 ಆಗಿರುತ್ತೆ, ಆಯ್ತಾ. ಆಮೇಲೆ ಇದು ರೊಟೇಟ್ ರೈಟ್ ಕ್ಯಾರಿ. ಈಗ ಕ್ಯಾರಿ 1 ಆಗಿದೆ. ಯಾವಾಗ ಕ್ಯಾರಿ 1 ಇರುತ್ತೋ ಅವಾಗ ಅದು ಯಾವ್ದಂದ್ರೆ ಆಡ್ ನಂಬರ್, ಅವಾಗ ಅದು ಆಡ್ ನಂಬರ್ ಆಗಿರುತ್ತೆ. ಯಾವಾಗ ಕ್ಯಾರಿ 0 ಇರುತ್ತೋ ಇದು ಕ್ಯಾರಿ ಆಗುವಾಗ ಅದು ಆಡ್ ನಂಬರ್. ಯಾವಾಗ ಕ್ಯಾರಿ 0 ಇರುತ್ತೋ ಅದು ಈವನ್ ನಂಬರ್. ಇದು ಲಾಜಿಕ್ ಪ್ರೋಗ್ರಾಮ್ದು. ಈಗ ನೋಡಿದ್ರೆ ಈಗ ಕ್ಯಾರಿ ಏನಾಗಿದೆ 1 ಆಗಿದೆ, ರೊಟೇಟ್ ರೈಟ್ ವಿತ್ ಕ್ಯಾರಿ ಆದಾಗ. ಈಗ ನೋಡೋಣ ಇಲ್ಲಿ, ಈಗ 1 ಇತ್ತಲ್ಲ, ಅದು ರೊಟೇಟ್ ರೈಟ್ ಆದ್ಮೇಲೆ ಕ್ಯಾರಿ 1 ಆಗಿರುತ್ತೆ. ಈಗ ನೋಡಿದ್ರೆ ಇದು 0 ಐತೆ, ಯಾಕಂದ್ರೆ 00 ಆಯ್ತಲ್ಲ. ಇದು ಅಕ್ಯುಮುಲೇಟರ್ 0 ಇದೆ, ಯಾಕಂದ್ರೆ ಈ ರೊಟೇಟ್ ಆದ್ಮೇಲೆ ಫುಲ್ 00 ಆಗಿದೆ, ಅದಕ್ಕೆ ಅಕ್ಯುಮುಲೇಟರ್ 0 ಆಯ್ತು. ಕ್ಯಾರಿ 1 ಇರಬೇಕು. ಇಲ್ಲಿ ನೋಡಿದ್ರೆ PSW ಚೆಕ್ ಮಾಡಿದ್ರೆ ನೋಡಿ, ಕ್ಯಾರಿ 1 ಇದೆ. ಕ್ಯಾರಿ 1 ಇದೆಯಾ? ಕ್ಯಾರಿ 1 ಆದ್ಮೇಲೆ ಈಗ ರೊಟೇಟ್ ರೈಟ್ ಆಯ್ತಾ. ಈಗ ಕ್ಯಾರಿ 1 ಇರಿದ್ರೆ ಜಂಪ್ ನೋ ಕ್ಯಾರಿ ಈವನ್. ಅಕಸ್ಮಾತ್ ಕ್ಯಾರಿ ಏನಾದ್ರು 0 ಇದ್ರೆ ಈವನ್ ಹೋಗ್ಬೇಕು. ಅಕಸ್ಮಾತ್ ಕ್ಯಾರಿ ಏನಾದ್ರು 0 ಇಲ್ಲ ಅಂದ್ರೆ ಇಲ್ಲಿಂದ ಇನ್ ನೆಕ್ಸ್ಟ್ ಲೈನ್ ಎಕ್ಸಿಕ್ಯೂಟ್ ಆಗಬೇಕು. ಈಗ ಕ್ಯಾರಿ ಏನಿದೆ 1 ಇದೆ, ಈಗ ಅದು ಈವನಿಗೆ ಹೋಗಂಗಿಲ್ಲ. ಈಗ ನೆಕ್ಸ್ಟ್ ಲೈನ್ ಎಕ್ಸಿಕ್ಯೂಟ್ ಆಗಬೇಕು. ನೋಡೋಣ, ಈಗ ಕ್ಯಾರಿ 1 ಇರೋದ್ರಿಂದ ನೆಕ್ಸ್ಟ್ ಲೈನ್ ಎಕ್ಸಿಕ್ಯೂಟ್ ಆಯ್ತು. ರೊಟೇಟ್ ಲೆಫ್ಟ್ ಕ್ಯಾರಿ ವಿತ್ A, ಯಾಕಂದ್ರೆ ಇದು ಈಗ ಇದೇನಾಗಿದೆ ಅಂದ್ರೆ ಈ ತರ 00 ಇದೆಯಲ್ಲ, ನನ್ 01 ಅನ್ನೋದು ಹೋಗಿದೆ, ಬರೀ 0 ಆಗ್ಬಿಟ್ಟಿದೆ ಇದು ಅಕ್ಯುಮುಲೇಟರ್ ಅಲ್ಲಿ. ಇದನ್ನ ರಿಟ್ರೀವ್ ಮಾಡ್ಬೇಕು. ಈಗ ರೊಟೇಟ್ ರೈಟ್ ಲೆಫ್ಟ್ ವಿತ್ ಕ್ಯಾರಿ ಅಂದ್ರೆ ಇಲ್ಲಿಂದ ಇಲ್ಲಿ ರೊಟೇಟ್ ಮಾಡ್ತೀವಿ. ಇಲ್ಲ ಈ 1 ಇಲ್ಲಿರೋದು ಇಲ್ಲಿ ಬರುತ್ತೆ. ಅದೊಂದು 1 0 ಆಗ್ಬಿಟ್ಟಿತ್ತಲ್ಲ, ಇದನ್ನ ರಿಟ್ರೀವ್ ಮಾಡೋಕ್ಕೋಸ್ಕರ ಮತ್ತೆ ರೊಟೇಟ್ ಲೆಫ್ಟ್ ಕ್ಯಾರಿ ಮಾಡ್ತೀನಿ. ಇದನ್ನ ರೊಟೇಟ್ ಲೆಫ್ಟ್ ವಿತ್ ಕ್ಯಾರಿ ಮಾಡಿದ್ರೆ ವಾಪಸ್ 000001 ಬರುತ್ತೆ. ಈಗ ಆಯ್ತಾ, ಈಗ ಬಂದಿದೆ. ಈಗ ನೋಡೋಣ ಬೇಕಾರೆ ಇಲ್ಲಿ ಪ್ರೋಗ್ರಾಮ್ ಅಲ್ಲಿ ಅಕ್ಯುಮುಲೇಟರ್ 0 ಇದೆಯಲ್ಲ, ಈಗ ಮತ್ತೆ ನಂಗೆ 1 ಆಗ್ಬೇಕು. ಈಗ ಈ ಲೈನ್ ಎಕ್ಸಿಕ್ಯೂಷನ್ ಆದ ತಕ್ಷಣ ಈಗ 1 ಆಯ್ತು. ಆಮೇಲೆ ಮೂವ್ ಎಟ್ ಆಫ್ R1, A ಅಂತ ಮಾಡಿದೀನಿ. ಅಂದ್ರೆ ಈಗ ಇದೇನಿದು, ಇದು ಯಾವ ನಂಬರ್ ಅಂದ್ರೆ ಆಡ್ ನಂಬರ್. ಅದಕ್ಕೋಸ್ಕರ ಆಡ್ ನಂಬರ್ ಆಗಿರೋದ್ರಿಂದ ಇದನ್ನ 40 ಸ್ಟೋರ್ ಮಾಡೋಣ. 40 ಸ್ಟೋರ್ ಮಾಡ್ಬೇಕಂದ್ರೆ ಈಗ ಅಕ್ಯುಮುಲೇಟರ್ ಇದೆ 01 ಆಯ್ತಾ. ಇದನ್ನ 40 ಸ್ಟೋರ್ ಮಾಡ್ಬೇಕಂದ್ರೆ ಎಟ್ ಆಫ್ R1 ಅಂದ್ರೆ 41, ಅಲ್ಲಿಗೆ ಅಕ್ಯುಮುಲೇಟರ್ ಹೋಗುತ್ತೆ. ಈಗ ನೋಡಿ 40ಗೆ ಇಲ್ಲಿ ಬೇಕಾದ್ರೆ ನೋಡಿದ್ರೆ, ಈಗ 40ಗೆ
14 ಇದೆ, R1 ಬಂದು ಈಗ 0 ಬಂದು ಯಾಕಂದ್ರೆ ಅದು ಆಡ್ ನಂಬರ್. ಈಗ ನಾ ಆಡ್ ನಂಬರ್ ಮಾಡ್ತಿರೋದು. ಈಗ ಅಲ್ಲಿ ಬಂದು ಕೂತಿದೆ ಆಯ್ತಾ. ಈಗ ನೆಕ್ಸ್ಟ್ ಏನಂತಂದ್ರೆ ಈಗ ಈ ಫಸ್ಟ್ ಇಲ್ಲಿರೋ ಡಾಟಾನ ನಾವು ಆಡ್ ಐವನ್ನ ಕಂಡುಹಿಡಿದಾಯ್ತು. ಈಗ ನೆಕ್ಸ್ಟ್ ಈ ಡಾಟಾನ ಕಂಡುಹಿಡ್ಬೇಕಲ್ಲ. ಅದಕ್ಕಿಂತ ಮುಂಚೆ ಅಲ್ಲಿ 40 ಇತ್ತಲ್ಲ, ನೆಕ್ಸ್ಟ್ ಡಾಟಾ ಬಂದ್ರೆ 42 ಸ್ಟೋರ್ ಮಾಡಬೇಕು, 41 ಸ್ಟೋರ್ ಮಾಡ್ಬೇಕು. ಅದಕ್ಕೆ ಅದು ಇಲ್ಲಿ 40 ಇದೆಯಲ್ಲ, ಇದು R1, ಅದನ್ನ 41 ಮಾಡ್ಕೊಂತೀವಿ. ಇದಾದ್ಮೇಲೆ ಜಂಪ್ ಟು ನೆಕ್ಸ್ಟ್, ಇದಾಯ್ತಲ್ಲ ನನಗೆ ಮತ್ತೆ ನೆಕ್ಸ್ಟ್ ಅಂತ ಇದು ಇಲ್ಲಿಗೆ ಬರಲಿ ಅಂತ ಹೇಳ್ತೀನಿ. ಯಾಕಂದ್ರೆ ಮತ್ತೆ ನಂಗೆ ಇವನಿಗೆಲ್ಲ ಮತ್ತೆ ಅದು ಲೂಪ್ ಆಗೋದು ಬೇಕಾಗಿಲ್ಲ. ನೆಕ್ಸ್ಟ್ ಗೆ ಬರಲಿ ಅಂದ್ರೆ ಮತ್ತೆ ಇನ್ಕ್ರಿಮೆಂಟ್ R0. ಇಲ್ಲಿ ಇನ್ಕ್ರಿಮೆಂಟ್ R0 ಅಂದ್ರೆ ಹೆಂಗಾಗತ್ತೆ, 30 ಇರೋ ಡಾಟಾನ ಆಲ್ರೆಡಿ ಆಡ ಇವನ್ ಕಂಡುಹಿಡಿದಾಯ್ತು. ಈಗ 31 ಇರೋ ಕಂಡುಹಿಡಬೇಕು. ಅದಕ್ಕೋಸ್ಕರ ಇನ್ಕ್ರಿಮೆಂಟ್ R0 ಮಾಡ್ಕೊಂಡೆ, ಆಗ 31 ಆಯ್ತು. ಆಮೇಲೆ ಈಗ DJNZ R3, ಬ್ಯಾಕ್ ಇದೇನ್ ಮಾಡುತ್ತಂದ್ರೆ R3 ಇದೆಯಲ್ಲ, R3 ಅಂದ್ರೆ ಇದು R3 07 ಇದೆಯಲ್ಲ, ಇದು 07 ಇದು 0 ಆಗ್ಬೇಕು. ಅಂಟಿಲ್ ಇಟ್ ಬಿಕಮ್ 0 ಆಗೋ ತನಕ ಈ ಬ್ಯಾಕ್ ಇಲ್ಲಿಂದ ಇಲ್ಲಿ ತನಕ ಮತ್ತೆ ಎಕ್ಸಿಕ್ಯೂಷನ್ ಮಾಡ್ತಾನೆ ಇರುತ್ತೆ. ಈಗ ನೋಡೋಣ. ಈಗ ಮತ್ತೆ ಬ್ಯಾಕಿಗೆ ಬಂತಾ, ಮತ್ತೆ 8 of R0 ಅಂದ್ರೆ ಈಗ R0 ಅಂದ್ರೆ ಅದು, ಈಗ R0 ಅಂದ್ರೆ ಅದು 31 ಇದೆ. ಈಗ R0 ಅಂದ್ರೆ 31 ಇದೆ. 31 ಅಂದ್ರೆ 02 ಇದೆ, ಅದು ಅಕ್ಯುಮುಲೇಟರ್ ಬರುತ್ತೆ. ಅದು ಮತ್ತೆ ರೊಟೇಟ್ ರೈಟ್ ಕ್ಯಾರಿ ಅಂದ್ರೆ ಆಗ್ಲೇ ಹೇಳ್ತಾರೆ, ಮತ್ತೆ ರೊಟೇಟ್ ವಿತ್ ಕ್ಯಾರಿ ಆಗತ್ತೆ. ಆವಾಗ ಏನಾಗ್ತಂದ್ರೆ ಇಲ್ಲಿ ಕ್ಯಾರಿ ನೋಡಿದ್ರೆ ಅವಾಗ ಕ್ಯಾರಿ 1 ಇತ್ತು, ಯಾಕಂದ್ರೆ 1 ಅದು ಆಡ್ ನಂಬರ್. ಈಗ ಕ್ಯಾರಿ ಅನ್ನೋದು 0 ಇತ್ತು, ಈವನ್ ನಂಬರ್. ಈಗ ಜಂಪ್ ಟು ಈವನ್, ಈಗ ಈವನ್ ಆಗಿರೋದ್ರಿಂದ ಈ JNC ಈವನ್ ಅಂದ್ರೆ ಈಗ ಇಲ್ಲಿಂದ ಡೈರೆಕ್ಟ್ ಪ್ರೋಗ್ರಾಮ್ ಇಲ್ಲಿ ಬರುತ್ತೆ, ಇಲ್ಲಿ ಬಂತು. ಈಗ ರೊಟೇಟ್ ಲೆಫ್ಟ್ ಅಕ್ಯುಮುಲೇಟರ್, ಯಾಕಂದ್ರೆ ಅದು ರೊಟೇಟ್ ಲೆಫ್ಟ್ ಮಾಡ್ತೀವಿ, ಅದರಿಂದ ಇದೇನು ಈಗ ನಾವು ಈವನ್ ನಂಬರ್ ಏನು ಕಂಡುಹಿಡಿತೀರಾ, ಇದರಿಂದ ಸುಮ್ಮನೆ ಪ್ರೋಗ್ರಾಮ್ ಈಗ ಎಕ್ಸಿಕ್ಯೂಟ್ ಆಗುತ್ತೆ. ಆದ್ರೆ ಇದೇನು ಇಲ್ಲಿ ಸ್ಟೋರ್ ಆಗಲ್ಲ, ಅಲ್ಲೇ ಅದು ವಾಪಸ್ R0 ಸ್ಟೋರ್ ಆಗುತ್ತೆ, ಅಲ್ಲೇ ಇರುತ್ತೆ ಅಷ್ಟೇ. ಇದು ಹಿಂಗೆ ಆಗ್ತಾ ಈ ಪ್ರೋಗ್ರಾಮ್ ಲಾಸ್ಟ್ ಇದೇ ಫುಲ್ ಎಕ್ಸಿಕ್ಯೂಟ್ ಮಾಡಿದ್ರೆ, ಈ ಪ್ರೋಗ್ರಾಮ್ ಅಲ್ಲಿ 14 ನೋಡಿದ್ರೆ ಎಲ್ಲ ಆಡ್ ನಂಬರ್ಸ್ ಇಲ್ಲಿ ಬಂದು ಕೂತಿದೆ. ಇದೇ ಸೇಮ್ ಪ್ರೋಗ್ರಾಮ್ ನ ನಾನು ಈವನ್ ನಂಬರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಜಸ್ಟ್ ಇಲ್ಲಿ ಏನಿಲ್ಲ, ಇಲ್ಲಿ JNC ಇದೆಯಲ್ಲ, ಜಸ್ಟ್ ಈ ಜಾಗಕ್ಕೆ ಬರೀ JC ಮಾಡ್ಕೊಂಡ್ರೆ ಸಾಕು. ಈ ಪ್ರೋಗ್ರಾಮು ಇದೇನು ಈವನ್ ನಂಬರ್ ವರ್ಕ್ ಆಗುತ್ತೆ. ಫಸ್ಟ್ ಆಡ್ ನಂಬರ್ ವರ್ಕ್ ಆಗ್ಬೇಕಂದ್ರೆ JNC, ಈವನ್ ನಂಬರ್ ವರ್ಕ್ ಆಗ್ಬೇಕಂದ್ರೆ JC ಅಷ್ಟೇ.